ವೆಲ್ಕಮ್ ಬ್ಯಾಕ್. ಇದು ನಮ್ಮ ತೇರು ಹಬ್ಬದ 3ನೇ ದಿನದ ವ್ಲಾಗು. ಮನೆ ಮುಂದೆ ಬಂದು ದೇವರು ಎಡೆ ಎಲ್ಲ ತೋರಿಸ್ಕೊಂಡು ಹೋದ್ಮೇಲೆ ಎಲ್ಲರ ಮನೆದು ಆದಮೇಲೆ ಬೆಳಿಗುಳಿದು ಅನ್ನ ಅಂತ ಇಡ್ತಾರೆ. ಅಲ್ಲೆಲ್ಲ ಇಟ್ಟ ಮೇಲೆ ಅದು ದೇವರೆಲ್ಲ ಮೇಲಕ್ಕೆ ಕೂರಿಸ್ತಾರೆ. ಅಷ್ಟರಲ್ಲಿ ನಾವೆಲ್ಲರೂ ತೇರು ಎಳೆಯೋ ಜಾಗಕ್ಕೆಲ್ಲ ಬಂದು ನಿಂತಿರ್ತೀವಿ. ಇಲ್ಲಿ ನಮ್ಮ ಮನೆಗಳ ಮುಂದೆನೇ ನಿಂತ್ಕೊಂಡಿರ್ತೀವಿ. ನಾವಿವಾಗ ಮನೆ ಕಟ್ಟಿಸ್ತಿರೋದ್ರಿಂದ ಅಲ್ಲಿದ್ದೀವಲ್ಲ, ಹಂಗಾಗಿ ಇಲ್ಲಿಗೆ ಬಂದು ಇವಾಗ ನಿಂತಿದ್ದೀವಿ. ಇವಾಗ ನೋಡಿ ಬೆಳಿಗುಳಿದು
ತೇರು ಎಳೆದ್ಮೇಲೆ ಐನೂರನ್ನ ಕರ್ಕೊಬಂದು ಅವ್ರಿಗೆ ನೀಡಿ ಆಮೇಲೆ ನಾವು ಉಪವಾಸ ಆಗಿರೋರೆಲ್ಲ ಊಟಕ್ಕೆ ಕೂತ್ಕೋತೀವಿ. ಫಸ್ಟು ಬಂದಿರೋ ನೆಂಟರುಗಳಿಗೆಲ್ಲ ಬಡಿಸಿ ಆಮೇಲೆ ನಾವು ಕೂತ್ಕೋತೀವಿ. ಕಿಚಡಿ ಅಂತೂ ಸಖತ್ತಾಗಿರುತ್ತೆ ಇವಾಗ ಮಾಡಿರೋದು. ನಾನು ಮೇಲೂರಲ್ಲಿ ಮಾಡಿರೋ ಕಿಚಡಿ ಅಂದ್ರೆ ಸೂಪರ್ ಇಷ್ಟ. ಹಂಗಾಗಿ ನಾವೆಲ್ಲ ಇವಾಗ ಊಟ ಮುಗಿಸ್ಕೊಂಡು ನೆಕ್ಸ್ಟು ಅಲ್ಲಿ ಎಲ್ಲ ಹೋಗಿ ಸುತ್ತಾಡೋ ಪ್ಲ್ಯಾನು. ತೇರು ಎಳೆದ್ಮೇಲೆ ನಾವು ಐನೂರನ್ನ ಕರೆದು ಊಟ ಮಾಡಿ ಎಲ್ಲ ಆಯಿತು. ಅದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನನ್ನ ಮಗ ಜಾತ್ರೆಗೆ ದುಡ್ಡು ಇಸ್ಕೊಂಡೋಗಿ ಇದೊಂದು ಟ್ರೈನ್ ತೊಗೊಂಬಂದಿದ್ದಾರೆ. ಅದನ್ನು ಸೆಟ್ ಮಾಡ್ತಾ ಇದ್ದಾರೆ. ಚಿಕ್ಕದಕ್ಕೆ ಬರಲ್ಲ, ದೊಡ್ಡವನು ಮಾಡ್ತಾನಲ್ವ, ಅವನು ನೋಡ್ತಾ ಕೂತಿದ್ದಾನೆ. ಇವನು ಹೆಂಗೋ ಕಷ್ಟಪಟ್ಟು ಅದನ್ನು ಸೇರಿಸಿ ಅದ್ರ ಮೇಲೆ ಇವಾಗ ಟ್ರೈನ್ ಹೋಗಲೇಬೇಕು. ಇಲ್ಲ ಅಂದರೆ ನಾನು ಸುಮ್ಮನಿರಲ್ಲ, ಯಾಕಂದರೆ ನಾನು ದುಡ್ಡು ಕೊಟ್ಟಿರೋಳು ಸುಮ್ಮನಿರ್ತೀನ. ಹಂಗಾಗಿ ಅದನ್ನು ನೋಡ್ತಾ ಇದ್ದು ನಮ್ಮ ಅತ್ತೆದಿರು ಎಲ್ಲರೂ ಪರವಾಗಿಲ್ಲ ನಿನ್ನ ಮಗ ಹೆಂಗೋ ಮಾಡಿ ಅದ್ರ ಮೇಲೆ ಟ್ರ್ಯಾಕ್ ಮೇಲೆ ಟ್ರೈನ್ ಹೋಗಂಗೆ ಮಾಡ್ದ ಅಂತ ಹೇಳ್ತಿದ್ದ ಅಂತಿದ್ರು. ಆದರೆ ನಾನು ಚಿಕ್ಕ ಮಗ ಇದ್ದಾನೆ, ಅವನ್ನೆಲ್ಲನೂ ಹಾಳು ಮಾಡ್ತಾನೆ, ಅದಕ್ಕೇನು ಗೊತ್ತಾಗಲ್ಲ, ಇದು ಮಾಡಲ್ಲ. ಹಂಗಾಗಿ ಇಬ್ಬರು ಹೊಳ್ತಿದ್ರು, ಜಗಳ ಮಾಡ್ತಿದ್ರು, ಏನೇನೋ ಮಾಡ್ತಿದ್ರು. ಒಬ್ಬಂಗೆ ತಂದು ಕೊಟ್ಟಿದ್ದು ಇನ್ನೊಬ್ಬಂಗೂ ಬೇಕು. ಹಾಗಾಗಿ ನಾನು ಏನು ಮಾಡ್ತೇನೆ ಅಂದರೆ ಒಂದೇ ಥರದ್ದು ಎರಡು ತರಿಸ್ಬಿಡ್ತೀನಿ. ಸುನಿ ಬೈತಿರ್ತಾರೆ ಯಾವಾಗಲೂ, ಒಂದೇ ಥರದ್ದು ಎರಡು ವೇಸ್ಟ್ ಆಗಲ್ಲ ಹಾಗೆ ಹೀಗೆ ಅಂತ. ಇವರಿಬ್ಬರು ಜಗಳ ನೋಡೋದಕ್ಕಿಂತ ಈ ಥರ ತರಿಸಿ ಕೊಡೋದು ಬೆಟರ್ ಅಂತ ನನ್ನ ಇಷ್ಟ. ಸೊ ಇವಾಗ ಕೆಳಗಡೆಗೆ ತೇರು ಎಳಿತಾ ಇರುತ್ತೆ, ಮತ್ತು ಮೇಲ್ಗಡೆಗೆ ಎಳ್ಕೊಂಡು ಹೋಗಿದ್ರಲ್ವ, ಇವಾಗ ಕೆಳಗಡೆಗೆ ಅದನ್ನು ತಂದು ಯಾವ ಪ್ಲೇಸಲ್ಲಿತ್ತು ಅದೇ ಪ್ಲೇಸಿಗೆ ನಿಲ್ಲಿಸ್ತಾರೆ. ಇವಾಗ ನೋಡಿ ಅದು ಎಳೆಯೋದಕ್ಕೆ ಅಂತ ಎಲ್ಲ ಬಂದಿದ್ದಾರೆ. ನಾವು ಬಂದು ಇದ್ರ ಜೊತೆಗೆ ನಾವು ಇಲ್ಲಿ ಜಾತ್ರೆ ಮಾಡ್ಕೊಂಡು ಹೋಗಬೇಕು. ನಮ್ಮ ಬಾಲಾಜಿ ತೇರ್ ಮೇಲೆ ರೇಷ್ಮೆ ಹಾಗಾಗಿ ನಾವು ಜಾತ್ರೆ ನೋಡೋಣ ಬಾ ಅಂತ ಹೇಳಿ ಜಾತ್ರೆ ನೋಡೋಕೆ ಹೋದೆ. ಜಾತ್ರೆ ಆಲ್ರೆಡಿ ಎಲ್ಲ ತೊಗೊಂಡಿದ್ದಾರೆ, ಟ್ರೈನ್ ನೋಡಿ ನನ್ನ ಮಗನಿಗೆ ಇಷ್ಟ ಆಯ್ತು ಅಂತ ಸರಿ ಓಕೆ ಅಂತ ಕೊಡಿಸ್ಬಿಟ್ಟೆ. ಅವ್ನು ಕೇಳ್ತಿದ್ದ ದುಡ್ಡ, ಒಂದು ರೌಂಡ್ ಹೋಗಿ ಬಂದ್ಬಿಡು ಫುಲ್ ಕಲೆಕ್ಷನ್. ಜಾತ್ರೆಲಂತೂ ಏನೂ ತಗೊಳ್ಳಿಲ್ಲ, ಆದರೆ ಎಲ್ಲನೂ ಸುತ್ಕೊಂಡ್ಬಂದಿದ್ದು ಮಾತ್ರ ಚೆನ್ನಾಗಿ ಸುತ್ತಿದ್ದು. ಮತ್ತು ದೇವರು ಉತ್ಸವಕ್ಕೆ ಬಂತಲ್ವ, ಇದು ಲಾಸ್ಟ್ ಟೈಮಿನ, ಇದು 3 ದಿನದ ಹಬ್ಬದಲ್ಲಿ ಇದು ಲಾಸ್ಟು ಉತ್ಸವಕ್ಕೆ ಬಂದಿರೋದು. ಇದು ಮುಗಿದ್ರೆ ಇನ್ನು ಅದ್ರದ್ದು ಸನ್ನಿಧಾನಕ್ಕೆ ಸೇರಿಬಿಡುತ್ತೆ ದೇವರು. ಹಾಗಾಗಿ ಇದೊಂದು ನಾವು ಒಂದು ಕೈ ಕೊಟ್ಬಿಟ್ಟು ಹೋಗ್ಬಿಡೋಣ ಆಮೇಲೆ ಅಂತ ಹೇಳಿ ಮತ್ತೆ ಬಂದು. ಇದು ಒಂಥರ ಬೇಜಾರಾಗುತ್ತೆ, ಯಾಕಂದರೆ 1 ತಿಂಗಳಿಂದ ಹಬ್ಬದ್ದು ವೈಬ್ಸ್ ಇರುತ್ತಲ್ವ, ಇದು ಮುಗಿದ ತಕ್ಷಣವೇ ಬೇಜಾರಾಗುತ್ತೆ. ಓಕ್ಲಿ ಹಬ್ಬಕ್ಕೆ ಹೋಗ್ತೀವಿ ಅಂತ ನಾವು 1 ತಿಂಗಳಿಂದ ಹೇಳ್ತಾನೆ ಇರ್ತೀವಿ ಮನೆಗಳಲ್ಲಿ. ಅದು ಮುಗಿದಾಗ ಏನೋ ಒಂಥರ ನೆಕ್ಸ್ಟ್ ಇಯರೇ ಇದೆಲ್ಲ ವೈಬು ಸ್ಟಾರ್ಟ್ ಅಂತ. ನಾವಿಲ್ಲೇ ಬಂದು ದೇವ್ರಿಗೆ ಕೈಯೆಲ್ಲ ಕೊಟ್ಟು, ಮಕ್ಕಳು ಮಾತ್ರ ನಮ್ಮ ಜೊತೆ ಇಲ್ಲೆಲ್ಲ ನೋಡಿ ಅವರು ಜಾತ್ರೆ ಸುತ್ತಾನೇ ಇದ್ದಾರೆ. ತಗೊಳ್ಳೋದು 2-3 ಐಟಮ್ಸ್ ಆದ್ರೂ ಸುತ್ತಿ ಸಾಕು ಮಾಡ್ಕೋತಾರೆ. ಈ ಜಾತ್ರೆ ಕಟ್ಟಿದೆ ಅಂತ ನಾವು ಊರುಗಳಲ್ಲಿ ಹಬ್ಬ ಮಾಡಿರ್ತೀವಲ್ಲ, ಹಬ್ಬದ ಊಟನೂ ತಿನ್ನಲ್ಲ ಮಕ್ಳುಗಳು. ಆಲ್ಮೋಸ್ಟು ಈ ಜಾತ್ರೆ ಮುಂದೆನೇ ಇರ್ತವೆ. ಆ್ಯಂಡ್ ಯಾವ್ಯಾವುದೋ ಏನೇನೋ ಆಟ ಸಾಮಾನು ತೊಗೊಂಬರ್ತಾರೆ, ಅದು 3 ಗಂಟೆನೂ ಇರಲ್ಲ ಆ ಜಾತ್ರೆಗೆ. ನಾವು ಚಿಕ್ಕವರಾಗಿದ್ದಾಗ ಮಾಡ್ತಿದ್ದು ಹಿಂಗೇನೆ, ಈಗ ನಮ್ಮ ಮಕ್ಳುಗಳು ಮಾಡ್ತಿರೋದು ಹೀಗೇನೆ. ಸದ್ಯ ಮೊಬೈಲು TV ಆ ಥರದ್ದೆಲ್ಲ ಬಿಟ್ಟಿರ್ತಾರೆ, ಯಾಕಂದರೆ ತೇರು ಅನ್ನೋ ಕಾರಣಕ್ಕೆ ಅದನ್ನು ಇವತ್ತು ಪವರ್ ಎಲ್ಲ ತೆಗ್ದಿರ್ತಾರೆ. ಸೊ ಇದು ನಮ್ಮ ವ್ಲಾಗ್. ನಮ್ಮ ಓಕ್ಲಿ ಹಬ್ಬದ ಜಾತ್ರೆ ಎಲ್ಲ ಮುಗೀತು.